ಸ್ನೇಹಿತರೆ ನಮಸ್ಕಾರ. ಒಂದು ಮಾತಿದೆ, ಅಣ್ಣ ನಮ್ಮವನಾದರೂ ಕೂಡ ಅತ್ತಿಗೆ ನಮ್ಮೋಳ ಅಂತೇಳಿ. ಬಹುಶಃ ಈ ದೇವೇಗೌಡರ ಕುಟುಂಬದಲ್ಲಿ ಈ ಮಾತು ಕಂಪ್ಲೀಟಾಗಿ ಅಪ್ಲಿಕೇಬಲ್ ಆಗುತ್ತೆ. ಅದರಲ್ಲೂ ಕೂಡ ಈ ಕುಮಾರಸ್ವಾಮಿ ಮತ್ತು ಈ ರೇವಣ್ಣನ ನಡುವಿನ ಒಂದು ವೈಮನಸ್ಸೇನಿದೆ, ಅಥವಾ ಈ ಕುಟುಂಬದ ನಡುವಿನ ವೈಮನಸ್ಸು, ಇವರಿಬ್ಬರ ನಡುವೆ ವೈಮನಸ್ಸಲ್ಲ, ಈ ಕುಮಾರಸ್ವಾಮಿ ಮತ್ತು ರೇವಣ್ಣ ಕುಟುಂಬದ ನಡುವಿನ ವೈಮನಸ್ಸೇನಿದೆ, ಇದು ಸ್ಪಷ್ಟವಾಗಿ ಇದಕ್ಕೆ ಒಂದು ರೀತಿಯಲ್ಲಿ ಸೂಚ್ಯವಾಗಿ ಕಾಣಿಸುವಂತಹ ಮಾತಂತಲೇ ಹೇಳ್ಬೋದು. ಹೌದು, ಹಾಸನ ಮತ್ತು ಈ ಇಡೀ ಕರ್ನಾಟಕವನ್ನು ಕಂಟ್ರೋಲ್ ಮಾಡ್ತಿರುವಂತಹ ಈ ಕುಮಾರಸ್ವಾಮಿ ಇವರು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಹಾಸನವನ್ನೇ ತನ್ನ ರಿಪಬ್ಲಿಕ್ ಆಗಿ ಸ್ಥಾಪನೆ ಮಾಡಿಕೊಂಡಿರುವಂಥ ರೇವಣ್ಣ ಮತ್ತೊಂದು ಕಡೆ. ಅದರಲ್ಲೂ ಕೂಡ ಇಲ್ಲಿ ಗಮನಿಸಬೇಕಾಗಿರೋದು, ರೇವಣ್ಣ ಮತ್ತು ಕುಮಾರಸ್ವಾಮಿಯ ನಡುವೆ ಯಾವುದೇ ರೀತಿಯಾದಂತಹ ಒಂದು ಸಂಘರ್ಷಗಳು ಹೊರಗಡೆ ಜಗತ್ತಿಗೆ ಕಾಣೋ ಹಾಗೆ ಇರದೇ ಇದ್ದರೂ ಕೂಡ ಇಲ್ಲಿ ಸಂಘರ್ಷ ಅಸಲಿಗೆ ಇರುವಂಥದ್ದು ಭವಾನಿ ರೇವಣ್ಣ ವರ್ಸಸ್ ಅನಿತಾ ಕುಮಾರಸ್ವಾಮಿಯ ನಡುವೆ. ಹೌದು, ಬಹುಶಃ ಇದು ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳೋಕ್ಕೆ ಸಾಧ್ಯವಿರದಂತಹ ಸ್ಟೋರಿ. ಯಾಕಂತ ಹೇಳಿದ್ರೆ ನೀವು ಆಲೋಚನೆಯನ್ನು ಕೂಡ ಮಾಡಿರಲಿಕ್ಕಿಲ್ಲ ಇಂಥದ್ದೊಂದು ವಾತಾವರಣ ಈ ಮನೇಲಿ ಇದೆ ಅಂತ ಹೇಳ್ಬಿಟ್ಟು. ಬಟ್ ನೀವು ಆಂತರಿಕವಾಗಿ ಸಾಕಷ್ಟು ವಿಚಾರಗಳನ್ನು ಕೆದಕ್ತಾ ಹೋದಾಗ ಇದು ಕೂಡ ಹೊರಗಡೆ ಬರುತ್ತೆ. ಇದರ ಫಲವಾಗಿಯೇ ಇವತ್ತು ಒಂದು ರೀತಿಯಲ್ಲಿ ಈ ಪ್ರಕರಣ ಇಷ್ಟು ದೊಡ್ಡ ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ಜೊತೆಗೆ ಭವಾನಿ ರೇವಣ್ಣ ವಿರುದ್ಧ ಇಷ್ಟೆಲ್ಲ ಜನರು ಕೂಡ ತಿರುಗಿ ಬೀಳೋದಕ್ಕೂ ಕೂಡ ಕಾರಣ ಆಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿದಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನು ಹಾಸನದ ರಾಜಕೀಯದ ಒಳಮರ್ಮವನ್ನು ಅರಿತಂಥ ಹಿರಿಯ ಪತ್ರಕರ್ತರು ಮತ್ತು ದೇವೇಗೌಡರ ಫ್ಯಾಮಿಲಿಯನ್ನು ತುಂಬ ಹತ್ತಿರದಿಂದ ಕಂಡವರಿಗೆ ಇದೆಲ್ಲದರ ಬಗ್ಗೆಯೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಇರ್ತದೆ. ಹಾಗಾದರೆ ಇಲ್ಲಿ ಈ ದೇವೇಗೌಡರ ಕುಟುಂಬದಲ್ಲಿ ಭವಾನಿ ರೇವಣ್ಣ ವರ್ಸಸ್ ಅನಿತಾ ಕುಮಾರಸ್ವಾಮಿ ವಾರ್ಗಿತ್ಯಾರ ವಾರ್ ಹೇಗಿದೆ, ಇದರ ಇಂಪ್ಯಾಕ್ಟ್ ಏನೆಲ್ಲ ಆಗಿದೆ? ಈಗಾಗಲೇ ಇದು ಸ್ವಲ್ಪ ಸಮಸ್ಯೆಯನ್ನು ಸೃಷ್ಟಿ ಮಾಡಿಲ್ಲ, ಇನ್ನು ಮುಂದೆಯೂ ಕೂಡ ಸಮಸ್ಯೆಯನ್ನು ಸೃಷ್ಟಿ ಮಾಡದೆ ಇರೋದೂ ಕೂಡ ಇಲ್ಲ. ಹಾಗಾದರೆ ಇಲ್ಲಿವರೆಗೆ ನಡೆದಂಥ ವಾರ್ ಹೇಗಿತ್ತು, ಇನ್ನು ಮುಂದೆ ನಡಿಬಹುದಾದಂಥ ವಾರ್ ಹೇಗಿರುತ್ತೆ, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ನೀವು ಈ ಬಾರಿಯ ವಿಧಾನಸಭೆ ಚುನಾವಣೆಗೂ ಮುನ್ನ, ಅಂದರೆ 2023ರಲ್ಲಿ ನಡೆದಂತಹ ಕರ್ನಾಟಕ ವಿಧಾನಸಭೆ ಚುನಾವಣೆಗೂ ಮುನ್ನ ಹಾಸನದಲ್ಲಿ ಒಂದು ದೊಡ್ಡ ಫೈಟು ನಿರ್ಮಾಣ ಆಗಿದೆ ಅನ್ನೋ ಬಹುಶಃ ನೀವು ಮರೆತಿರಲಿಕ್ಕಿಲ್ಲ. ಯಾವುದು? ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು JDSನ ಅಭ್ಯರ್ಥಿ ಆಗೋದು ಅನ್ನೋದು. ಓಪನ್ ಆಗಿ ಎಲೆಕ್ಷನ್ ಇನ್ನೂ ಕೂಡ ಅನೌನ್ಸ್ ಆಗಿರಲಿಲ್ಲ. ಅನೌನ್ಸ್ ಆಗೋದಕ್ಕಿಂತ ಕೆಲವೇ ದಿನಗಳ ಮುಂಚೆ ಓಪನ್ ಆಗಿ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಯಾಗಿ ನಾನು ಅಖಾಡಕ್ಕೆ ಇಳಿತಾ ಇದ್ದೀನಿ ಅನ್ನುವಂಥ ಘೋಷಣೆಯನ್ನು ಒಂದು ಸಭೆಯಲ್ಲಿ ಭವಾನಿ ರೇವಣ್ಣ ಮಾಡೇ ಬಿಡ್ತಾರೆ. ಯಾವಾಗ ಭವಾನಿ ರೇವಣ್ಣ ಇಂಥದ್ದೊಂದು ಘೋಷಣೆಯನ್ನು ಮಾಡ್ತಾರೋ ಆಗ ಇಡೀ JDS ಪಕ್ಷದಲ್ಲಿ ಸಂಚಲನ ಆಗಿ ಹೋಗುತ್ತೆ. ಇದನ್ನು ತೀರ್ಮಾನ ಮಾಡಬೇಕಾಗಿರೋದು ಪಕ್ಷದ ವರಿಷ್ಠರು ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಕೆಂಡಾಮಂಡಲರಾಗ್ತಾರೆ. ಸಹಜವಾಗಿ ಭವಾನಿ ರೇವಣ್ಣ ಹೇಳಿಕೆಗೆ ಎಲ್ಲರೂ ಕೂಡ, ಒಂದಷ್ಟು ವರ್ಗ ಕುಮಾರಸ್ವಾಮಿಯ ಫಾಲೋವರ್ಸು ಎಲ್ಲರೂ ಕೂಡ ಗರಂ ಆಗ್ತಾರೆ. ಆದರೆ ರೇವಣ್ಣ ಫ್ಯಾಮಿಲಿ ಇದಕ್ಕೆ ಪಟ್ಟು ಹಿಡಿದು ನಿಂತು ಬಿಡುತ್ತೆ. ಹಾಸನವನ್ನು ನಮಗೆ ಬಿಟ್ಕೊಡ್ಬೇಕು, ನಾವೇ ನಿಲ್ಲೋದು ಅಷ್ಟೇ ಅಂತ ಹೇಳ್ಬಿಟ್ಟು ಇಲ್ಲಿ ಪಟ್ಟು ಹಿಡಿದು ಕೂರ್ತಾರೆ. ಭವಾನಿ ರೇವಣ್ಣ ಅಂತೂ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಲನ್ನು ತೆಗೆಯುವಂಥ ಮಾತೆ ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ. ಜೊತೆಗೆ ಹಾಸನ ಜಿಲ್ಲೆ ಮಾಜಿ ಪ್ರಧಾನಿ ಹಾಗೂ JDSನ ವರಿಷ್ಠರಾದಂಥ HD ದೇವೇಗೌಡರವರಿಗೆ ಒಂದು ರೀತಿಯಲ್ಲಿ ಪ್ರತಿಷ್ಠಿತೆಯ ಕ್ಷೇತ್ರ. ಈ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು, ಈ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯೇ ಗೆಲ್ಲಬೇಕು ಅನ್ನುವಂಥದ್ದು ಸಹಜವಾಗಿ ಗೌಡ್ರ ಆ ಜನ್ಮಸಿದ್ಧ ಹಕ್ಕಿನ ರೀತಿಯಲ್ಲಿ ಅವರು ಹೋರಾಟವನ್ನು ಮಾಡ್ಕೊಂಡು ಬಂದವರು. ಈ ಕಾರಣಕ್ಕೋಸ್ಕರನೇ ದೇವೇಗೌಡರು ಹಾಸನದ ಬಗ್ಗೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿರ್ತಾರೆ. ಮತ್ತು ಈ ಭಾಗದಲ್ಲಿ, ಈ ಹಾಸನದಲ್ಲಿ ಯಾರೇ ಚುನಾವಣೆಗೆ ನಿಂತರೂ ಕೂಡ ಅದನ್ನು ಫೈನಲ್ ಮಾಡುವಂಥದ್ದು ಇಲ್ಲಿ ದೇವೇಗೌಡರೇ. ಆದರೆ ಈ ಬಾರಿ ಮಾತ್ರ ಭಾರಿ ಸಂಕಷ್ಟ, ಭಾರಿ ಗೊಂದಲ, ಭಾರಿ ಚರ್ಚೆ ಮತ್ತು ಒಂದು ರೀತಿಯಲ್ಲಿ ಈ ವಾರ್ಗಿತ್ಯರ ವಾರ್ ಕೂಡ ನಡೆದೇ ಹೋಗುತ್ತೆ. ಹೌದು, ಯಾಕೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಭವಾನಿ ರೇವಣ್ಣಗೆ ರಾಜಕೀಯವಾಗಿ ಬೆಳಿಬೇಕು, ರಾಜಕೀಯವಾಗಿ ದೊಡ್ಡ ಹಂತಕ್ಕೆ ಹೋಗಬೇಕು ಅನ್ನುವಂಥ ಕನಸಿರೋದು ಇವತ್ತು ನಿನ್ನೆಯಿಂದಲ್ಲ. ಬಹುಶಃ ರೇವಣ್ಣನ ರಾಜಕೀಯದ ಜೀವನವನ್ನು ಯಾವಾಗ ಶುರು ಮಾಡಿದ್ರೋ ಆ ಹಂತದಲ್ಲಿ ಜೊತೆಯಾಗಿದ್ದಂತಹ ಭವಾನಿ ರೇವಣ್ಣ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇದೇ ಕನಸನ್ನು ಇಟ್ಕೊಂಡು ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಬಂದಿದ್ದಾರೆ. ಇಲ್ಲಿವರೆಗೂ ಕೂಡ ಸಾಕಷ್ಟು ಸಾಧನೆಗಳನ್ನು ರಾಜಕೀಯವಾಗಿ ರೇವಣ್ಣ ಮಾಡಿದರೂ ಕೂಡ ತನ್ನ ಸಾಧನೆ ಏನಾದರೂ ಇರಬೇಕು, ತಾನು ಕೂಡ ಅಧಿಕಾರವನ್ನು ಅನುಭವಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಭವಾನಿ ರೇವಣ್ಣ ಸತತವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಈ ನಡುವೆ ಭವಾನಿ ರೇವಣ್ಣಗೆ ಮತ್ತೊಂದು ಕೊರಗು ಕೂಡ ಇದೆ. ಏನು ಅಂತ ಹೇಳಿದ್ರೆ, ಈ ಚುನಾವಣಾ ಪೊಲಿಟಿಕ್ಸ್ನಲ್ಲಿ, ಈ ಚುನಾವಣೆಯ ಪೊಲಿಟಿಕ್ಸ್ನಲ್ಲಿ ತಾನು ನಿಂತಿಲ್ಲ, ಚುನಾವಣೆಗೆ ನಿಂತಿಲ್ಲ, ಗೆದ್ದಿಲ್ಲ, ಮತ್ತು ಒಂದು ಸಚಿವ, ಅಟ್ಲೀಸ್ಟ್ ಒಂದು ಸಚಿವೆ ಆಗುವಂಥ ಅವಕಾಶವೂ ಕೂಡ ನನಗೆ ಸಿಕ್ಕಿಲ್ಲ ಅನ್ನುವಂಥ ಬೇಸರ ಇದೆ. ಜೊತೆಗೆ ಒಂದು ರೀತಿಯಲ್ಲಿ ಗೂಟದ ಕಾರಿನಲ್ಲಿ ನಾನೊಂದು ಸ್ವಲ್ಪ ದಿನನಾದರೂ ಓಡಾಡಬೇಕು ಅನ್ನುವಂಥ ಬಯಕೆ ಇದೆ. ಅದು ತಾನೇ ಗೆದ್ದು ಗೂಟದ ಕಾರಲ್ಲಿ ಓಡಾಡಬೇಕು ಅನ್ನೋಂಥ ಹೆಬ್ಬಯಕೆ ಇದೆ. ಅದಕ್ಕೆ ಕಾರಣ ಅನಿತಾ ಕುಮಾರಸ್ವಾಮಿ ಅನ್ನೋದು ಕೂಡ ಸತ್ಯ. ಹೌದು, ಈ JDS ಪಕ್ಷದಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಅನಿತಾ ಕುಮಾರಸ್ವಾಮಿಗೆ ಸಿಕ್ಕಷ್ಟು ಆಪರ್ಚುನಿಟಿಗಳು, ಅದು ಕೂಡ ತಂಗಿಗೆ ಸಿಕ್ಕಷ್ಟು ಆಪರ್ಚುನಿಟಿಗಳು ನನಗೆ ಸಿಗಲಿಲ್ಲ. ಅಂದರೆ ನಾನು ಈ ಮನೆಯ ಮೊದಲ ಸೊಸೆ, ದೊಡ್ಡ ಸೊಸೆ, ನನಗೆ ಸಿಗದಕ್ಕಿಂತ ಹೆಚ್ಚು ಅವಕಾಶಗಳು ರಾಜಕೀಯವಾಗಿ ಮತ್ತು ಚುನಾವಣೆ ರಾಜಕೀಯದಲ್ಲಿ ಅದಕ್ಕಿಂತ ಕೂಡ ಹೆಚ್ಚು ಅವಕಾಶಗಳು ಅನಿತಾಗೆ ಸಿಕ್ಕಿದೆ ಅನ್ನುವಂತಹ ಒಂದು ಜಲಸ್ ಏನಿದೆ ಅಥವಾ ಹೊಟ್ಟೆ ಕಿಚ್ಚೇನಿದೆ ಅದು ಭವಾನಿಗೆ ಇದೆ ಅನ್ನೋದು ಓಪನ್ ಸೀಕ್ರೆಟ್. ಹೀಗಾಗಿ ಇಲ್ಲಿ ಭವಾನಿ ರೇವಣ್ಣ ಈ ವಿಚಾರವನ್ನು ಸಹಜವಾಗಿ ಆಗಾಗ ಕುಟುಂಬದ ಒಳಗಡೆ ಪ್ರಸ್ತಾಪ ಪಡಿಸ್ತಾನೆ ಇರ್ತಾರೆ. ಬಹುಶಃ ನೀವು ನೆನಪಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಭವಾನಿ ಕೊಡುವಂಥ ಎಕ್ಸಾಂಪಲ್ ಇನ್ಸೈಡ್ ಮೀಟಿಂಗ್ನಲ್ಲಿ ಅಥವಾ ಅವರ ಕುಟುಂಬದ ವೈಯಕ್ತಿಕ ಮೀಟಿಂಗ್ ಆಗಿರ್ಬೋದು ಅಥವಾ ಪಾರ್ಟಿಯ ಮೀಟಿಂಗ್ನಲ್ಲಿ ಭವಾನಿ ಪ್ರಶ್ನೆ ಮಾಡಿದ್ದು ಕೂಡ ಅದೇ. ನೀವು ಅನಿತಾ ಕುಮಾರಸ್ವಾಮಿಗೆ ಇಷ್ಟೆಲ್ಲ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀರಾ, ಮಾಡಿಕೊಟ್ರಿ, ಸಂತೋಷ. ಆದರೆ ನನಗೇನು ಮಾಡಿಕೊಟ್ರಿ ಅನ್ನೋದು ಇಲ್ಲಿ ರೇವಣ್ಣನವರ ಪತ್ನಿ ಭವಾನಿ ರೇವಣ್ಣ ಕೇಳ್ತಿರುವಂಥ ಪ್ರಶ್ನೆ. JDS ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸೂಪರ್ CM ಅಂತಲೇ ಗುರುತಿಸ್ಕೊಂಡಂಥ HD ರೇವಣ್ಣ ತಮ್ಮ ಪತ್ನಿ ಭವಾನಿ ಪರ ಲಾಭವನ್ನು ಆರಂಭದಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಪತ್ನಿಗೊಂದು ಟಿಕೆಟ್ ಕೊಡಿ ಅಂತೇಳ್ಬಿಟ್ಟು. ಆದರೆ ಇಲ್ಲಿವರೆಗೂ ಕೂಡ ಅದರಲ್ಲಿ ಸಕ್ಸಸ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ HD ರೇವಣ್ಣ ಕುಟುಂಬದ ಎಲ್ಲರೂ ಕೂಡ ರಾಜಕಾರಣಿಗಳೇ. ಹಾಗಂತೇಳಿ ಏನು ಕುಮಾರಸ್ವಾಮಿ ಫ್ಯಾಮಿಲಿಯಲ್ಲಿಲ್ವಾ? ಎಲ್ಲ ಅವರಿಬ್ಬರು ಫ್ಯಾಮಿಲಿಯಲ್ಲೂ ಕೂಡ ಹಾಗೇ ಇದೆ ಪರಿಸ್ಥಿತಿ. ಕುಮಾರಸ್ವಾಮಿ ಫ್ಯಾಮಿಲಿಯಲ್ಲೂ ಕೂಡ 3 ಜನರು ಕೂಡ ಚುನಾವಣೆಗೆ ನಿಂತವರು, 2 ಗೆದ್ದಿದ್ದಾರೆ, 1 ಸೋತಿದ್ದಾರೆ. ಆದರೆ ಇಲ್ಲಿ ರೇವಣ್ಣನವರ ಫ್ಯಾಮಿಲಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ, ಪ್ರಮುಖವಾಗಿ ಭವಾನಿ ರೇವಣ್ಣ, ಇವರು ಕೂಡ ಎಲ್ಲರೂ ಕೂಡ ರಾಜಕೀಯದಲ್ಲಿ ಇರೋರೆ. ಹೀಗಾಗಿ ಮಗನಿಗಾಗಿ ಕ್ಷೇತ್ರವನ್ನು ತ್ಯಾಗ ಮಾಡಿರುವಂಥ ಅನಿತಾ ಕುಮಾರಸ್ವಾಮಿ ಒಂದು ಕಡೆ, ನನಗೇ ಟಿಕೆಟ್ ಬೇಕು ಅಂತೇಳಿ ಕೇಳ್ತಿರುವಂತಹ ಈ ಭವಾನಿ ರೇವಣ್ಣ ಮತ್ತೊಂದು ಕಡೆ. ಯಾಕೆ ಅಂತ ಹೇಳಿದ್ರೆ, ಅನಿತಾ ಕುಮಾರಸ್ವಾಮಿ ರಾಮನಗರದ ಶಾಸಕಿ ಆಗಿದ್ದಂಥವ್ರು. ಆದರೆ ತಮ್ಮ ಪುತ್ರ ನಿಖಿಲ್ಗಾಗಿ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ರೀತಿಯಲ್ಲಿ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ರು. ರಾಮನಗರದಿಂದ ನಿಖಿಲ್ಗೆ JDS ಟಿಕೆಟನ್ನು ಘೋಷಣೆ ಮಾಡಿದರು. ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡಂತಹ HDK ತಮ್ಮ ಅತ್ತಿಗೆ ಭವಾನಿ ಅವರಿಗೆ ಟಿಕೆಟ್ ಬೇಡ ಅಂತ ಹೇಳಿಬಿಟ್ಟು ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು. ಅತ್ತಿಗೆ ಭವಾನಿ ಹಾಗೂ ಸಹೋದರ ರೇವಣ್ಣ ಪಟ್ಟಿಗೆ ಕರಗದಂತಹ HDK ಸ್ಥಳೀಯ ನಾಯಕ ಸ್ವರೂಪ್ ಅವರಿಗೆ ಹಾಸನದ ಟಿಕೆಟನ್ನು ಕೊಟ್ಟಿದ್ದರೂ ಕೂಡ ಈ ವಿಚಾರದಲ್ಲಿ ಭಾರೀ ಹೇಳಿಕೆಗಳು, ಭಾರೀ ವಾಗ್ಯುದ್ಧಗಳು ಕೂಡ ನಡೆದಿದ್ವು. ಇನ್ನು HDK ಅವರ ಶಕುನಿ ಕಮೆಂಟ್ಗೆ ಕೋಪದಿಂದ ಪ್ರತಿಕ್ರಿಯೆ ಕೊಟ್ಟಿದ್ದಂಥ ರೇವಣ್ಣ, ಕುಮಾರಸ್ವಾಮಿ ನನ್ನ ಹೆಂಡತಿಯ ಹೆಸರನ್ನು ಪದೇ ಯಾಕೆ ಹೇಳ್ತಿದ್ದಾರೆ? ಹಾಸನಕ್ಕೆ ಸಂಬಂಧಿಸಿದಂಥ ವಿಚಾರಗಳನ್ನು ನನ್ನ ತಂದೆಯವರೊಂದಿಗೆ ಚರ್ಚಿಸಿದ ನಂತರ ನಾನು ನಿರ್ಧರಿಸ್ತೇನೆ ಅಂತಲೂ ಕೂಡ ಕೋಪದಿಂದನೇ ಅವತ್ತು ಹೇಳಿದರು. ಯಾಕಂತೇಳಿದ್ರೆ, ತಾನು ಕಟ್ಕೊಂಡಂಥವಳ ಬಗ್ಗೆ ಯಾರೇ ಆದರೂ ಕೂಡ ಇಷ್ಟು ಕೀಳಾಗಿ ಮಾತನಾಡೋದನ್ನು ಸಹಿಸೋದು ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ಭವಾನಿ ರೇವಣ್ಣ ಬಗ್ಗೆ ಕುಮಾರಸ್ವಾಮಿ ಆಡಿದಂಥ ಮಾತುಗಳ ಬಗ್ಗೆ ರೇವಣ್ಣಗೆ ಒಂದು ಸ್ವಲ್ಪ ಅಸಮಾಧಾನ ಇತ್ತು, ಆವಾಗ. ಅದಾದ ಬಳಿಕ ಎಲ್ಲವೂ ಕೂಡ ಸರಿ ಹೋಯಿತು. ಬಟ್ ಒಂದು ರೀತಿಯಲ್ಲಿ ಕುಟುಂಬ ಒಡೆಯುವ ಹಂತಕ್ಕೆ ಇದು ಹೋಗಿತ್ತು ಅನ್ನೋದು ಕೂಡ ಸತ್ಯ. ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಕೂಡ. ಆಮೇಲೆ ಭವಾನಿ ರೇವಣ್ಣ ಹೇಳೋದದೇ, ನನಗೇನು ಅವಕಾಶವನ್ನು ಪಕ್ಷದಲ್ಲಿ ಮಾಡಿಕೊಟ್ರಿ, ನಾನು ಇಷ್ಟು ಸಮಯ ಈಗ ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ, ಪಕ್ಷ ಸಂಘಟನೆ ಮಾಡಿದ್ದೇನೆ, ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೀರಾ, ಮಕ್ಕಳಿಗೆ ಕೊಟ್ಟಿದ್ದೀರಾ, ಕರೆಕ್ಟ್. ಬಟ್ ನನಗೇನು ಕೊಟ್ಟಿದ್ದೀರಾ? ನಾನು ಕೇಳಿದಂಥ ಯಾವ ಹುದ್ದೆಯನ್ನು ಕೂಡ ನೀವು ಕೊಡಲಿಲ್ಲ. ಆಮೇಲೆ ನನಗೂ ಕೂಡ ಬಯಕೆಗಳು ಇರ್ತಾವಲ್ವಾ, ನಾನು ಆ ಹುದ್ದೆಗೆ ಅಥವಾ ಅದಕ್ಕೆ ನ್ಯಾಯವನ್ನು ಒದಗಿಸೋದಿಲ್ವಾ? ನನಗೆ ಆ ಕೆಪಾಸಿಟಿ ಇಲ್ವಾ? ಅನಿತಾಗೆ ಮಾತ್ರ ಇರೋದಾ ಅನ್ನೋದು ಇಲ್ಲಿ ಒಂದು. ಎರಡನೇದು, ಅನಿತಾ ಕುಮಾರಸ್ವಾಮಿ ಕೊಡುವಷ್ಟು ಅವಕಾಶಗಳನ್ನು ನನಗೆ ಯಾಕೆ ಕೊಡಲಿಲ್ಲ? ಕುಮಾರಸ್ವಾಮಿ ತಮ್ಮ, ರೇವಣ್ಣನವರ ತಮ್ಮ, ಅನಿತಾ ಕುಮಾರಸ್ವಾಮಿ ಅವರ ಹೆಂಡತಿ, ವೈಯಕ್ತಿಕವಾಗಿ ಅವರ ಜೀವನ ಹೇಗಿದೆ ಏನು ಎಲ್ಲದೂ ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆಮೇಲೆ ದೇವೇಗೌಡರ ಜೊತೆಗೆ ಕುಮಾರಸ್ವಾಮಿ ಸಂಬಂಧ ಹೇಗಿದೆ ಅನ್ನೋದು ಕೂಡ ಗೊತ್ತಿರುವಂಥದ್ದು. ರೇವಣ್ಣನವರ ಸಂಬಂಧ ಯಾವ ರೀತಿಯಾದ ಅದು ಕೂಡ ಗೊತ್ತಿರುವಂಥದ್ದು. ಅಷ್ಟಿದ್ರೂ ಕೂಡ ರೇವಣ್ಣನ ಫ್ಯಾಮಿಲಿಗೆ ಅಥವಾ ರೇವಣ್ಣನ ಮನೆಯವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡದೇ ಇರೋದಕ್ಕೆ ಕಾರಣವೇ ಅನಿತಾ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರ ಅಡ್ಡಿ ಅನ್ನೋದು ಇಲ್ಲಿ ರಾಜಕೀಯ ಪಂಡಿತರ ಲೆಕ್ಕಾಚಾರ. ಹೀಗಾಗಿ ಈ ಜಗಳ ಏನಿದೆ, ಅನಿತಾ ಕುಮಾರಸ್ವಾಮಿ ವರ್ಸಸ್ ಭವಾನಿ ಜಗಳ ಇವತ್ತು ನಿನ್ನೆಯದಲ್ಲ. ಹಾಗಂತ ಮಾತ್ರಕ್ಕೆ
ಇದು ಇಲ್ಲಿಗೆ ನಿಂತು ಬಿಡುತ್ತೆ ಅಂತಲೂ ಕೂಡ ನೀವು ಭಾವಿಸಬೇಡಿ. ಈಗ ನಡೀತಿರುವಂಥ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ಇಲ್ಲಿಗೆ ನಿಲ್ಲುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಜೊತೆಗೆ ಈಗ ಇದು ಇನ್ನೊಂದು ಹಂತಕ್ಕೆ ಹೋಗುವಂಥದ್ದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ರಾಜಕೀಯವಾಗಿ ಈಗಾಗಲೇ ನಾನೊಂದು ಸ್ಟೋರಿಯನ್ನು ಮಾಡಿದ್ದೆ, ಎಂಡ್ ಆಫ್ ಎರಾ ಭವಾನಿ ರೇವಣ್ಣಂದು ಅಂತೇಳಿ. ಇದು 100% ಅದೇ ರೀತಿ ಆಗುತ್ತೆ. ಅದಕ್ಕೆ ಕೊನೆ ಮೊಳೆಯನ್ನು ಬಹುಶಃ ಅನಿತಾ ಕುಮಾರಸ್ವಾಮಿ ಹೊಡೆದ್ರೂ ಕೂಡ ಅಚ್ಚರಿ ಇಲ್ಲ. ಭವಾನಿ ರೇವಣ್ಣನವರ ರಾಜಕೀಯ ಅಂತ್ಯದ ಕೊನೆ ಮೊಳೆಗೆ ಕುಮಾರಸ್ವಾಮಿಯವರೇ ಒಂದು ಸುತ್ತಿಗೆ ಏಟನ್ನು ಮತ್ತು ಮೊಳೆಯನ್ನು ಇದೇ ಅನಿತಾ ಕುಮಾರಸ್ವಾಮಿ ಹಿಡಿದು ಹೊಡೆದ್ರೂ ಕೂಡ ಅಚ್ಚರಿ ಪಡಬೇಡಿ. ಯಾಕಂತ ಹೇಳಿದ್ರೆ ರಾಜಕೀಯವಾಗಿ ಇವರು ಇನ್ನು ಮುಂದೆ ಕಪ್ಪು ಚುಕ್ಕೆ ಅಂತೇಳಿ ಈಗಾಗಲೇ ಭಾವಿಸಿ ಆಗಿದೆ. ಹೀಗಾಗಿ ಕುಮಾರಸ್ವಾಮಿ ಆ್ಯಂಡ್ ಫ್ಯಾಮಿಲಿಯ ಲೈನ್ ಕ್ಲಿಯರ್ ಆದಂತಾಗಿದೆ. ಅದೇನೇ ಇದ್ರೂ ಕೂಡ ಈ ವಾರ್ಗಿತ್ತಿಯರ ವಾರ್ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇನ್ನೂ ಬೇರೆ ಹಂತಕ್ಕೆ ತಲುಪುತ್ತಾ ಅನ್ನೋದನ್ನು ಕಾದು ನೋಡಲೇಬೇಕು. ಬಟ್ ಇಲ್ಲಿವರೆಗೂ ಅಂತೂ ಕುಮಾರಸ್ವಾಮಿಯ ಪತ್ನಿ ಅನಿತಾ ಕುಮಾರಸ್ವಾಮಿ ವರ್ಸಸ್ HD ರೇವಣ್ಣನವರ ಪತ್ನಿ ಭವಾನಿ ರೇವಣ್ಣ ಇವರ ನಡುವಿನ ಫೈಟ್ ಮುಂದುವರಿತಾನೆ ಬಂತು, ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಇವರಿಬ್ಬರ ಈ ವಾರ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.